ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿನ್. ನಾವೆಲ್ಲ ಎಷ್ಟೋ ಘಟನೆಗಳನ್ನು ಕೇಳಿರ್ತೀವಿ. ಈ ರಸ್ತೆ ಗುಂಡಿ ಮೇಲೆ ಹಾದೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸಾಯೋದಾಗಿರ್ಬೋದು, ಈ ಥರ ಘಟನೆಗಳನ್ನು ನಾವು ಕೇಳಿರ್ತೀವಿ ಕೂಡ, ಕೆಲವೊಬ್ರು ನೋಡಿ ಕೂಡ ಇರ್ತಾರೆ. ಸೊ ಅಂಥದ್ರಲ್ಲಿ ರಸ್ತೆ ಗುಂಡಿಯಿಂದ ಹಾದೋಗ್ಬೇಕಾದ್ರೆ ಒಂದು ಜೀವ ಉಳಿತು ಅನ್ನೋದು ಈಗ ನಡೆದಿರುವಂಥ ಒಂದು ಘಟನೆ ಒಂಥರ ವಿಭಿನ್ನ ಘಟನೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಘಟನೆ ಅಂದರೆ ರಸ್ತೆ ಗುಂಡಿಯಿಂದ ಎಷ್ಟೋ ಜೀವಗಳು ಹೋಗಿರೋ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಆದರೆ ಇದೀಗ ಆ ರಸ್ತೆ ಗುಂಡಿಯಿಂದಲೇ ಒಂದು ಜೀವ ಉಳಿತು ಅನ್ನೋ ಒಂದು ಮಾತಿದೆಯಲ್ಲ, ಎಲ್ಲೋ ಒಂದ್ ಕಡೆ ಪವಾಡ ಅಂತಾನೆ ಹೇಳ್ಬೋದು. ರಸ್ತೆ ಗುಂಡಿಯಿಂದಲೂ ಜೀವ ಉಳಿಬಹುದಾ ಅನ್ನೋದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ರಸ್ತೆ ಗುಂಡಿಯಿಂದ ಸಾಕಷ್ಟು ನಾವು ಕೇಳಿರ್ತೀವಿ, ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಆ ರಸ್ತೆ ಸರಿ ಇಲ್ಲ ಅನ್ನೋದಾಗಿರ್ಬೋದು, ಆ ರಸ್ತೆಯಲ್ಲಿ ಹಾದು ಹೋಗೋರಿಗೆ ಆಕ್ಸಿಡೆಂಟ್ಗಳಾಗಿರೋದಾಗಿರ್ಬೋದು, ಅಥವಾ ರಸ್ತೆ ಗುಂಡಿ ಮೇನ್ ಆಗಿ ಏನ್ ಕಾಣಿಸ್ತಾ ಇದೆ, ರಸ್ತೆ ಗುಂಡಿ ಮೇಲೆ ಹಾದು ಹೋಗ್ಬೇಕಾದ್ರೆ ಎಷ್ಟು ಆಕ್ಸಿಡೆಂಟ್ಗಳಾಗಿ ಅಲ್ಲಿ ಜೀವ ಹೋಗಿರುವ ಘಟನೆಗಳು ಕೂಡ ಸಾಕಷ್ಟು ನಡೀತಾ ಇದೆ. ಬಟ್ ಈಗ ರಸ್ತೆ ಗುಂಡಿ ಮೇಲೆ ಹಾದು ಹೋಗ್ಬೇಕಾದ್ರೆ ಒಂದು ಜೀವ ಉಳಿತು ಅನ್ನೋದು ಏನೋ ಒಂಥರ ಕುತೂಹಲನ ಹುಟ್ಟು ಹಾಕುವಂಥ ವಿಷಯ. ಸೊ ಇದು ನಿಜವಾಗ್ಲೂ ನಡೀತಾ ಅನ್ನೋದು ಸಾಕಷ್ಟು ಜನರಲ್ಲಿ ಪ್ರಶ್ನೆ ಬರುತ್ತೆ. ಸೊ ಹೌದು, ಇದು ನಿಜವಾಗ್ಲೂ ನಡೆಯುತ್ತೆ. ಅಂದರೆ ಹರಿದ್ವಾರದ ಒಂದು ಹೆದ್ದಾರಿಯ ಮೂಲಕ ಹಾದು ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಏನಪ್ಪಾ ಅಂತ ವಿಷಯ ನೋಡೋದಾದ್ರೆ, ವಿನೀತಾ ಅನ್ನೋ ಒಬ್ರು ಮಹಿಳೆಗೆ ಒಂದು ಬ್ರೈನ್ ಟ್ಯೂಮರ್ ಆಗಿರುತ್ತೆ ಅಥವಾ ಬ್ರೈನ್ ನಿಷ್ಕ್ರಿಯಗೊಳಿಸಿರುತ್ತೆ. ಸೊ ಅವ್ರು ಏನಾಗಿರ್ತಾರೆ, ಆ ಒಂದು ಘಟನೆಯಿಂದ ಅವರಲ್ಲಿ ಅಂದರೆ ಅವರ ಬ್ರೈನ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇನ್ನೇನು ಅವರ ಜೀವ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದಾಗ ವೈದ್ಯರು ಕೂಡ ಕೈ ಬಿಟ್ಟಿರ್ತಾರೆ ಅವರನ್ನ. ಇನ್ನೇನು ಉಳಿಯಲ್ಲ, ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ, ಈ ತರ ಒಂದು ಮಾತನ್ನ ಹೇಳಿರ್ಬೇಕಾದ್ರೆ ಅವರನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಗುಂಡಿ ಮೇಲೆ ಹಾದು ಹೋಗ್ತಾರೆ. ಆ ಘಟನೆಯಿಂದ ಆ ರಸ್ತೆ ಗುಂಡಿ ದಾಟಿದ ಮೇಲೆ ಅವರಲ್ಲಿ ಉಸಿರಾಟವನ್ನ ಕಾಣಿಸ್ಕೊಳ್ತದೆ. ಆಮೇಲೆ ಹಾರ್ಟ್ ಬೀಟ್ ಜೋರಾಗಿ ಬಡಿಯೋದು ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಅವರು ಮತ್ತೆ ಬದುಕುಳಿದ್ರು ಅನ್ನೋ ಒಂದು ಘಟನೆ ಈಗ ಸುದ್ದಿಯಾಗಿದೆ. ಏನಪ್ಪಾ ಅಂದ್ರೆ, ರಸ್ತೆ ಗುಂಡಿ ಮೇಲೆ ಆ ಹೆದ್ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಕೂಡ ರೆಡಿ ಆಗಿರುತ್ತೆ. ಅವರ ಅಂತ್ಯ ಸಂಸ್ಕಾರ ಇನ್ನೇನು ನಡಿಬೇಕು, ಅವರನ್ನು ಕರ್ಕೊಂಡ್ ಬರ್ತಿದ್ದಾರೆ. ಈಗ ಒಂದು ಹೆಣವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬ್ಯುಲೆನ್ಸ್ ಅಲ್ಲೋ ಅಥವಾ ಇನ್ನೇನೋ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೇನೆ ಇವರನ್ನ ಕೂಡ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ರಸ್ತೆ ಗುಂಡಿ ಮೇಲೆ ಹಾದು ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಸೊ ಇದ್ರ ಹಿಂದೆ ಅವರಿಗೆ ಏನಾಗಿತ್ತು ಅಂತ ನೋಡಿದ್ರೆ, ಅವ್ರು ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಪ್ರಜ್ಞೆ ತಪ್ತಾರೆ. ಸೊ ಆ ಪ್ರಜ್ಞೆ ತಪ್ಪಿದ ಪರಿಣಾಮ ಅವರ ಒಂದು ಮೈಂಡ್ ಅಂದ್ರೆ ಬ್ರೈನ್ ಏನ್ ವರ್ಕ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವರೊಂಥರ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇರ್ತಾರೆ. ಡಾಕ್ಟರ್ ಕೂಡ ಇದನ್ನ ನೋಡಿ ಇನ್ನೇನು ಆಗಲ್ಲ, ಈ ಆಸ್ಪತ್ರೆಯಲ್ಲಿ ಸೇರಿಸಬೇಡಿ, ಆಗಲ್ಲ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಕುಟುಂಬಸ್ಥರ ಒಂದು ಒತ್ತಾಯಕ್ಕೆ ಅಲ್ಲಿ ಸೇರಿಸ್ಕೋತಾರೆ. ಸೇರಿಸಾದ್ಮೇಲೆ ಕೂಡ ವೈದ್ಯರು ಎಲ್ಲ ಚೆಕಪ್ ಮಾಡಿಕೊಂಡು ಇದು ಕೂಡ ಇನ್ನು ಉಳಿಯೋದು ಚಾನ್ಸಸ್ ಇಲ್ಲ, ನೀವು ಏನೆಲ್ಲ ನೆಕ್ಸ್ಟ್ನ ಕಾರ್ಯಕ್ಕೆ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಏನೆಲ್ಲ ಬೇಕು ಅದನ್ನ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಗ ಪ್ರಜ್ಞೆಹೀನ ಇರುತ್ತೆ, ಅವರು ಡೆಡ್ ಬಾಡಿ ಆಗೇ ಇರ್ತಾರೆ ಅಂತ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಅರ್ಧ ಜೀವ ಹೋಗಿತ್ತು ಅನ್ನೋ ಒಂದು ಕೂಡ ಇಲ್ಲಿ ಖಾತ್ರಿ ಆಗುತ್ತೆ. ಸೊ ಹಾಗಾಗಿ ಅವರನ್ನ ಆಸ್ಪತ್ರೆಯಿಂದ ಮತ್ತೆ ಮನೆಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಈ ರಸ್ತೆ ಗುಂಡಿ ಮೇಲೆ ಹಾದು ಹೋಗಿದ್ದಾರೆ. ಈ ರಸ್ತೆ ಗುಂಡಿ ಮೇಲೆ ಹಾದು ಹೋಗಿದ್ದ ಕಾರಣ ಅಲ್ಲಿ ರಸ್ತೆ ಗುಂಡಿ ಅಡ್ಡಾದಿಡ್ಡಿ ಆಯ್ತು ಗಾಡಿ. ಆವಾಗ ಅವರಿಗೆ ಪ್ರಜ್ಞೆ ಬಂತು, ಅವರ ಅಂದ್ರೆ ಮೈಂಡ್ ವರ್ಕ್ ಆಗ್ತಾ ಇತ್ತು, ಅಥವಾ ಅವರ ಬ್ರೈನ್ ನಲ್ಲಿ ಏನೋ ಒಂದು ಸರ್ಕ್ಯುಲೇಷನ್ ಆಯ್ತು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು. ಈ ತರ ಒಂದು ಕೆಲವು ಘಟನೆಗಳು ನಾವು ಈ ಹಿಂದೆನೂ ಕೂಡ ಕೇಳಿದೀವಿ. ಏನಪ್ಪಾ ಅಂದ್ರೆ, ಚಿತೆಯಲ್ಲಿ ಮಲಗಿದ್ದವನು ಎದ್ದೇಳ್ದ, ಅಥವಾ ಇನ್ನೇನು ಹೂಳ್ಬೇಕು ಆಗ ಅವನು ಎದ್ದೇಳ್ದ, ಈ ತರ ಘಟನೆಗಳು ನಾವು ಕೇಳಿರ್ತೀವಿ. ಬಟ್ ಇದು ಆಲ್ರೆಡಿ ಡಾಕ್ಟರ್ ಕೂಡ ಕೈ ಬಿಟ್ಟಿರುವಂತಹ ಒಂದು ಪರಿಸ್ಥಿತಿ. ಏನಪ್ಪಾ ಅಂದ್ರೆ, ಇನ್ನು ಉಳಿಯಲ್ಲ, ನೀವು ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊಳ್ಳಿ ಅನ್ನೋ ಒಂದು ಡಾಕ್ಟರ್ ಕೂಡ ಈ ಭರವಸೆಯನ್ನು ಕೊಟ್ಟಿರಲ್ಲ ಉಳಿತಾರೆ ಅನ್ನೋದು. ಬಟ್ ಒಂದು ರಸ್ತೆ ಗುಂಡಿಯಿಂದಾಗಿ ಈ ಜೀವ ಉಳಿತು. ಸೊ ಹಾಗಾಗಿ ಈ ರಸ್ತೆ ಗುಂಡಿಯಿಂದ ಎಲ್ಲನೂ ಒಳ್ಳೇದಾಗುತ್ತೆ ಅಂತಲ್ಲ, ಬಟ್ ಕೆಲವೊಂದು ಇಂಥ ಪರಿಸ್ಥಿತಿಯಲ್ಲಿ ರಸ್ತೆ ಗುಂಡಿಗಳಿಂದ ಒಳ್ಳೇದಾಗುತ್ತೆ. ಹಾಗಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬಾರ್ದು ಆ ತರ ನಾವು ಹೇಳ್ತಾ ಇಲ್ಲ. ಬದಲಾಗಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ಎಂಥ ಒಂದು ಪವಾಡ ಎದುರಾಗುತ್ತೆ ಅಂದ್ರೆ, ಎಂಥ ಒಂದು ಕೆಟ್ಟ ಸಿಚುವೇಶನ್ ಆಗಿರೋದು ರಸ್ತೆ ಗುಂಡಿ ಯಾವುದೇ ಒಂದು ಇದಕ್ಕೆ ಆಗಿದ್ರು ಕೂಡ ಅಲ್ಲಿ ಬೇರೆ ಕಡೆ ಏನಾದ್ರು ಜನಗಳು ಅದನ್ನ ಆಚೆ ನೋಡ್ಕೊಂಡು ಏನಾದ್ರು ಹೋಗಿದ್ರೆ, ಅಥವಾ ಮಕ್ಕಳು ಏನಾದ್ರು ಅಲ್ಲಿ ಆಟ ಆಡ್ತಾ ಹೋಗಿದ್ರೆ ಅಲ್ಲಿ ಬೀಳೋದಾಗಿರ್ಬೋದು, ಅಥವಾ ಬೇರೆ ಒಂದು ಆಕ್ಸಿಡೆಂಟ್ಗಳಾಗಿ ಅಲ್ಲಿ ಏನಾದರೂ ಒಂದು ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಅವರಿಗೆ ಆಲ್ರೆಡಿ ಬ್ರೈನ್ ಡೆಡ್ ಆಗಿತ್ತು. ಬ್ರೈನ್ ಡೆಡ್ ಆಗಿದ್ದ ಕಾರಣ ಅಲ್ಲಿ ಹೋದಾಗ ಆ ಒಂದು ರಸ್ತೆ ಗುಂಡಿಯಿಂದ ಗಾಡಿ ಅಡ್ಡಾದಿಡ್ಡಿ ಹೋಗಿದ್ದ ಕಾರಣ ಅಲ್ಲಿ ಅವ್ರಿಗೆ ಮತ್ತೆ ಪ್ರಜ್ಞೆ ಬಂತು ಅನ್ನೋದು. ಸೊ ಹಾಗಾಗಿ ಕೆಲವೊಂದು ರಸ್ತೆ ಗುಂಡಿಗಳಿಂದ ಇಂಥ ಒಂದು ಒಳ್ಳೆಯ ಕಾರ್ಯ ನಡಿಬಹುದು ಅನ್ನೋದು ಈ ಒಂದು ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು.